ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಲಾಗೆ ಇನ್ನೂ ಯಾರೂ ನಂಗೆ ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಆದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಪ್ಲೀಸ್ ನನ್ನ ವೀಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ, ಏನಾದರೂ ಬೆನಿಫಿಟ್ ಸಿಗ್ಬೋದು ನನ್ನ ವೀಡಿಯೋದಿಂದ ನಿಮಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನೀಗ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕಾಯ್ಲಿಕ್ಕೆ ಇಡ್ತೀನಿ. ಎಲ್ಲರೂ ಬಿಸಿ ನೀರು ಕುಡಿತಾರಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ತುಂಬ ಪ್ರಯೋಜನಗಳಿವೆ. ಉತ್ತಮವಾದ ಕರುಳಿನ ಚಲನೆ ಆಗುತ್ತದೆ. ಮತ್ತು ಬೆಳಗ್ಗೆ ಎದ್ದು ಮೊದಲು ನೀರು ಕುಡಿಯೋದ್ರಿಂದ ಕರುಳು ಶುದ್ಧೀಕರ ಆಗುತ್ತೆ. ಮತ್ತು ದೇಹದಲ್ಲಿರೋ ತ್ಯಾಜ್ಯವನ್ನು ಹೊರ ಹಾಕ್ತೈತೆ. ಮತ್ತು ದೇಹದಲ್ಲಿರುವ ವಿಷವನ್ನು ಹೊರ ಹಾಕ್ತೈತೆ. ಮೂತ್ರದ ಮುಖಾಂತರ, ಮೂತ್ರದ ರೂಪದಲ್ಲಿ ದೇಹದಲ್ಲಿರುವ ವಿಷವನ್ನು ನೀರು ಜಾಸ್ತಿ ಕುಡಿಯೋದ್ರಿಂದ ಅದೆಲ್ಲ ಹೊರಗೆ ಹಾಕುತ್ತೆ. ಮತ್ತು ಜೀರ್ಣಶಕ್ತಿನೂ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ ಒಳ್ಳೆ ಆರೋಗ್ಯ. ಇಷ್ಟೆಲ್ಲ ಹೊಟ್ಟೆ ಕ್ಲೀನ್ ಇರೋದ್ರಿಂದ ಆರೋಗ್ಯ ಜಾಸ್ತಿ ಚೆನ್ನಾಗಾಗುತ್ತೆ. ಹೊಟ್ಟೆ ಕ್ಲೀನ್ ಇಲ್ಲ ಅಂದ್ರ ತಕ್ಷಣ ನಮ್ಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಯಾವಾಗೇ ಆಗಲಿ ಆಯುರ್ವೇದಿಕ್ ಪ್ರಕಾರ ನಾವು ಹೊಟ್ಟೆ ಕ್ಲೀನ್ ಮಾಡ್ಕೊಂಡಷ್ಟು ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದೇ ಹೊಟ್ಟೆ ಕ್ಲೀನ್ಗೋಸ್ಕರ. ಅದೇ ಥರ ನಾವು ಹೊಟ್ಟೆ ಕ್ಲೀನ್ ಮಾಡ್ಕೋಬೇಕಂದ್ರೆ ನಾವು ಹೆಚ್ಚು ನೀರು ಕುಡಿಬೇಕು. ಅದ್ರಾಗ ಕಂಪಲ್ಸರಿ ಬೆಳಗ್ಗೆ ಅರ್ಧ ಲೀಟ್ರ್ ಅಂತೂ ನೀರು ಕುಡಿಲೇಬೇಕು ಅಂತ ಹೇಳ್ತಾರೆ. ಸಾಧ್ಯವಾದಷ್ಟು ಅಷ್ಟಕ್ಕೆ ಟ್ರೈ ಮಾಡೋಣ. ಈಗ ಸದ್ಯಕ್ಕೆ ನಮ್ಗೆ ಎಷ್ಟಾಗ್ತದೋ ಅಷ್ಟನ್ನು ಕುಡಿತಾ ಮ್ಯಾಕ್ಸಿಮಮ್ ಅರ್ಧ ಲೀಟ್ರ್ ಮಟ್ಟ ನಾವು ತರೋಣ. ಅದಾದಮೇಲೆ ನೀರು ಕಾಯ್ಲಿಕ್ಕೆ ಇಟ್ಟಾದಮೇಲೆ ನಾನು ಒಂದು ಡಿಕಾಕ್ಷನ್ ಮಾಡ್ಕೊಳ್ತೀನಿ. ಡಿಕಾಕ್ಷನ್ನು ತುಳಸಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಪೆಪ್ಪರ್ ಪೌಡರ್, ಅರಿಶಿನ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಕಾಯ್ಲಿಕ್ಕೆ ಇಟ್ಟಿರ್ತೀನಿ. ಈ ಕಡೆ ಅದು ಕಾಯ್ಲಿಕ್ಕೆ ಇಟ್ಟಿರ್ತೀನಿ, ಈ ಕಡೆ ನೀರು ಕಾಯ್ದಿದ್ದಾವೆ. ಅದಕ್ಕೆ ನಿಂಬೆಹಣ್ಣು ಹಾಕಿ ನೀರು ಕುಡಿತೀನಿ. ಸ್ವಲ್ಪ ನೀರು ಇವತ್ತು ಜಾಸ್ತಿ ಕಾದ್ಬಿಟ್ಟವೆ. ಎಲ್ಲ ಮಾಡ್ಕೊಳೋದ್ರೊಳಗೆ ಏನು ಮಾಡ್ತೀವಿ, ಬೆಳಗ್ಗೆ ಟೈಮು ಫುಲ್ ಬಿಸಿ, ಒಂದು ಕೈ ಸ್ವಲ್ಪ ಹೊತ್ತು ರೆಸ್ಟ್ ಸಿಗೋಲ್ಲ. ಆ ಥರ ಫುಲ್ ಫಾಸ್ಟಾಗಿ ಕೆಲಸ ಸ್ಟಾರ್ಟ್ ಆಗಿರ್ತೈತೆ. ಎಲ್ಲ 4 ಬರ್ನರ್ ಇದ್ರೆ 4 ಬರ್ನರು ಫುಲ್ ಕ್ವಿಕ್ಕಾಗಿ ಆನ್ ಆಗಿ ಸ್ಟಾರ್ಟ್ ಆಗಿರ್ತವೆ. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು. ರೆಗ್ಯುಲರಾಗಿ ಅಂತ ಅಲ್ಲ, ಯಾವಾಗಾದರೂ ನನಗೆ ಬೇಕು ಅಂದಾಗ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಂಡು ನಾನು ಅಡುಗೆ ಮಾಡ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೀನಿ 2. ಈ ಕಡೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸೋಯಾ ಕರಿ ಮಾಡ್ತಾಯಿದ್ದೀನಿ. ನಾನು ಏನು ಮಾಡ್ತಿದ್ದೀನಿ ಅಂತಲೇ ಹೇಳಿಲ್ಲ ನನಗೆ, ಸಾರಿ. ಸೋಯಾ ಕರಿ ಮಾಡಲಿಕ್ಕೋಸ್ಕರ ನೀರು ಕಾಯಬೇಕು. ನೀರು ಪೂರ್ತಿ ಕಾದಾದಮೇಲೆ ಸೋಯಾ ಹಾಕ್ತೀನಿ. ಅದಕ್ಕೆ ಸೋಯಾ ಹಾಕಿ ಒಂದು 10 ನಿಮಿಷ ಹಾಗೆ ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಬಿಟ್ರೆ ಆ ಸೋಯಾ ಎಲ್ಲ ಪೂರ್ತಿ ಹರಡ್ಕೊಳುತ್ತೆ. ಅದಕ್ಕೋಸ್ಕರ ಈಗ ಈರುಳ್ಳಿ ಇಲ್ಲಿ ಫ್ರೈ ಆಗಿದ್ದಾವೆ. ಈರುಳ್ಳಿ ಫ್ರೈ ಆದಮೇಲೆ 1 ಇಂಚು ಶುಂಠಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಪೂರ್ತಿ ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದನ್ನು ಹಾಗೆ ತಣ್ಣಗೆ ಹಾಕ್ಲಿಕ್ಕೆ ಬಿಡೋಣ. ತಣ್ಣಗಾಗಬೇಕದು. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕಾಗುತ್ತೆ. ಈಗ ಸೋಯಾ ಗೂಡನ ಪೂರ್ತಿ ನೋಡಿ ಹರಳಿಕೆ ಬಿಟ್ಟಿದ್ದಾವೆ ನೀರಲ್ಲಿ. ಬಿಸಿ ನೀರಲ್ಲಿ ಹಾಕಿ ತೆಗೆಯೋದ್ರಿಂದ ಈಗ ಅವನ್ನ ಸ್ವಲ್ಪ ನೀರೆಲ್ಲ ತೆಗಿಬೇಕು. ಅದಕ್ಕೆ ತಣ್ಣಗಾಗಲಿ ಅಂತ ಅದು ಸ್ವಲ್ಪ ತಣ್ಣೀರು ಹಾಕೋಣ. ತಣ್ಣೀರು ಹಾಕಿದ್ಮೇಲೆ ಅದನ್ನು ಪೂರ್ತಿ ಹಿಂಡಿ ಈಗ ಆ ಥರ ಹಿಂಡಬೇಕು. ಹಿಂಡಿರೆ ಅದರಲ್ಲಿರೋ ನೀರೆಲ್ಲ ಹೋಗ್ತವೆ ನೋಡಿ. ಈ ಥರ ನೀರು ತೆಗೆಯೋದ್ರಿಂದ ಅದು ಟೇಸ್ಟ್ ಬರ್ತೈತೆ. ಹಾಗೆ ನೀರು ಹಾಕಿದರೆ ಸ್ವಲ್ಪ ಟೇಸ್ಟ್ ಎಲ್ಲ ಹೀರ್ಕೊಳ್ಳೋದಿಲ್ಲ, ಸಪ್ಪೆ ಬಂದುಬಿಡ್ತವೆ. ಅದಕ್ಕೋಸ್ಕರ ಇದಕ್ಕೆ ಈಗ ನಾನು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಮತ್ತು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ 1-2 ಸ್ಪೂನಷ್ಟು ನಾನು ಮೊಸರು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸು ಹಾಗೆ ರೆಸ್ಟ್ ಮಾಡಲಿಕ್ಕೆ ಬಿಟ್ಟರೆ ಇದು ಚೆನ್ನಾಗಿ ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಅಷ್ಟೊತ್ತಿಗೆ ಅದು ಈರುಳ್ಳಿ ಫ್ರೈ ಮಾಡಿ ಎತ್ತಿಟ್ಟಿದ್ನಲ್ಲ, ಅವು ತಣ್ಣಗಾಗಿದ್ದಾವೆ. ಅವನ್ನ ತೆಗೆದು ನಾನೀಗ ಪೇಸ್ಟ್ ಮಾಡ್ಕೋಬೇಕು. ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿಟ್ಟಿದ್ನಲ್ಲ, ಅದು ಕೂಡ ಎಲ್ಲದನ್ನು ತೆಗೆದು ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಪೇಸ್ಟಾಗಿ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ನೀರು ಬೇಕಾದ್ರೆ ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕೋದು ಬೇಕಾಗಲ್ಲ. ಈಗ ನೋಡಿ ಪೇಸ್ಟ್ ಆಗಿದೆ ಈರುಳ್ಳಿ ಪೇಸ್ಟು. ಈಗ ನೋಡಿ ರೆಡಿಯಾಗಿದೆ. ಈಗ ಸ್ಟವ್ ಹಚ್ಚಿ ಅದೇ ಬಾಣಲಿಗೆ ಸ್ವಲ್ಪ ಮಸಾಲೆ ಸಾಮಾನು, 1 4 ಲವಂಗ, 1 2 ಚಕ್ಕೆ, 1 2 ಪಲಾವ್ ಎಲೆ ಮತ್ತು ಒಂದು ಸ್ವಲ್ಪ ಸಾಯಿ ಜೀರಿಗೆ ಅಂತ ಬರ್ತಾರೆ ನೋಡಿ, ಪಲಾವ್ಗೆಲ್ಲ ಹಾಕ್ತಾರೆ, ಅದನ್ನು ಹಾಕಿದ್ದೀನಿ ನಾನು. ಈಗ ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಪೂರ್ತಿ ಚೆನ್ನಾಗಿ ಫ್ರೈ ಆಗಲಿ ಅದು. ಇದು ಫ್ರೈ ಆದಮೇಲೆ ಇದಕ್ಕೆ ಪೇಸ್ಟ್ ಮಾಡಿದ್ವಲ್ಲ ಈರುಳ್ಳಿ ಪೇಸ್ಟು, ಅದನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮಿಕ್ಸಿಗೆ ಸ್ವಲ್ಪ ಒಂದು 2-3 ಸ್ಪೂನಷ್ಟು ನೀರು ಹಾಕಿ ಅದನ್ನು ತೊಳೆದು ಸೇರಿಸ್ಬಿಡೋಣ. ಮತ್ತು ರುಬ್ಬಿರೋದೆಲ್ಲ ವೇಸ್ಟ್ ಆಗೋದು ಬೇಡಲ್ಲ, ಅದಕ್ಕೋಸ್ಕರ ಅದನ್ನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕಿಬಿಟ್ರೆ ಸಾಕು. ಅದು ಈಗ ಚೆನ್ನಾಗಿ ಫ್ರೈ ಆಗಲಿ. ಪೂರ್ತಿ 1-2 ಮಿನಿಟ್ಸ್ ಫ್ರೈ ಆದಮೇಲೆ ಸೋಯಾ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು, ಉಪ್ಪು, ಖಾರ, ಅರಿಶಿನ ಮತ್ತು ಮೊಸರು ಹಾಕಿ ಮಿಕ್ಸ್ ಮಾಡಿ ಇಟ್ಟಿರೋ ಸೋಯಾನ ಇದಕ್ಕೆ ಸೇರಿಸೋಣ. ಇದಕ್ಕೆ ಸೋಯಾಗಾಲೆ ಆಲ್ರೆಡಿ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕಬೇಕಾಗುತ್ತೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಆಗಲಿ. ಇದು ಕೂಡ ಒಂದು 5 ಮಿನಿಟ್ಸು ಕುದಿಲಿಕ್ಕೆ ಬಿಡೋಣ. ಹಾಗೆಯೇ ಇದಕ್ಕೇನು ಹಾಕೋದು ಬೇಡ, ಎಲ್ಲ ಅದರಲ್ಲೇ ಹಾಕಿರೋದ್ರಿಂದ ಹಾಗೆ 5 ಮಿನಿಟ್ಸ್
ಕುದ್ದಾದಮೇಲೆ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ, ಮೇಲ್ಗಡೆ ಎಲ್ಲ ಎಣ್ಣೆ ತೇಲುತ್ತೆ. ಇದಂತೂ ನಿಜವಾಗೂ ಸೋಯಾ ಕರಿ ತುಂಬ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು ಅಂದರೆ ಭಾಳ ಚೆನ್ನಾಗಿತ್ತು. ಈಸಿ ಮೆಥೆಡ್ಡು ಮತ್ತು ಸಿಂಪಲ್ಲು, ಮನೆಗಿರೋ ಐಟಮಲ್ಲೇ ಮಾಡಿರೋದು, ಬೇರೆ ಎಕ್ಸ್ಟ್ರಾ ಐಟಮ್ ಏನು ಬೇಕಾಗೇ ಇರೋದಿಲ್ಲ. ನೋಡಿ ತುಂಬ ಚೆನ್ನಾಗಿತ್ತು. ಇದಕ್ಕೀಗ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಮತ್ತು ಧನಿಯಾ ಪೌಡರ್ ಹಾಕಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರದ ಪುಡಿ ಆಲ್ರೆಡಿ ಹಾಕಿದ್ದೆ, ಈಗ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪೌಡರ್ ಮತ್ತು ಗರಂ ಮಸಾಲ ಮತ್ತು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಹಿಡಿಯೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಗ್ರೇವಿಗೆ ನೋಡ್ಕೊಂಡು ನೀವು ಸ್ವಲ್ಪ ನೀರು ಸೇರಿಸ್ಕೋಬೇಕಾಗುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೊಂದು 2 ಮಿನಿಟ್ಸು ಕುದಿಲಿ. ಈಗ ಎಲ್ಲ ಪೂರ್ತಿ ಕುಕ್ ಆಗಿದೆ, ಇನ್ನೇನು ರೆಡಿ ಆಗಿದೆ ಅನ್ನೋ ಟೈಮಲ್ಲಿ ಕಸ್ತೂರಿ ಮೆಂತ್ಯ ಹಾಕಬೇಕಾಗುತ್ತೆ. 1 ಸ್ಪೂನಷ್ಟು ಕಸ್ತೂರಿ ಮೆಂತ್ಯ ಇದ್ದರೆ ಓಕೆ, ಇಲ್ಲ ಅಂದರೆ ನಡೆಯುತ್ತೆ. ಮತ್ತು 1 ಸ್ಪೂನ್ ಬಟರ್ ಹಾಕ್ತಾಯಿದ್ದೀನಿ, ಬೆಣ್ಣೆ, ಮನೆಗೆ ಮಾಡಿರೋ ಬೆಣ್ಣೆ ಇದು. ಇಷ್ಟ ಹಾಕಿಬಿಟ್ರೆ ಸೋಯಾ ಕರಿ ತುಂಬ ಚೆನ್ನಾಗಿರುತ್ತೆ, ಮಸ್ತ್ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ. ಇದನ್ನು 1-2 ಮಿನಿಟ್ಸ್ ಬಿಟ್ಟು ಎತ್ತಿಟ್ಬಿಟ್ರೆ ಸೋಯಾ ಕರಿ ರೆಡಿ ಆಗಿಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗುತ್ತೆ, ಪೂರ್ತಿ ಎಣ್ಣೆ ಎಲ್ಲ ಮೇಲೆ ತೇಲಿರುತ್ತೆ. ನೋಡಿ ಈ ಥರ ಆಗಿಬಿಟ್ರೆ ಸೋಯಾ ಕರಿ. ಇದು ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿ ಬಂದಿತ್ತು, ಚೆನ್ನಾಗೂ ಇತ್ತು, ತುಂಬ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ಬೋದು ಬೇಕಾದರೆ. ಈಗ ಅದೇ ಸೋಯಾಯಿಂದ ನಾನು ಪಲಾವ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಪಲಾವ್ ಅಂದ ತಕ್ಷಣ ಎಲ್ಲರೂ ಕುಕ್ಕರ್ ಓಪನ್ ಮಾಡ್ತಾರೆ. ಕುಕ್ಕರ್ ಇಲ್ದಲೇ ನಾನು ಪಾತ್ರೆಯಲ್ಲಿ ಇಲ್ಲ ಮಡಿಕೆಯಲ್ಲಿ ಪಲಾವ್ ಮಾಡೋದು ಈಸಿಯಾಗಿ ಸಿಂಪಲಾಗಿ ಮಾಡ್ಬೋದು. ಸೀತೈತೆ ತಳ ಅಂಟುತ್ತೆ ಅನ್ನೋದು ಏನಿರಲ್ಲ, ಕುಕ್ಕರ್ಗಿನ್ನ ಚೆನ್ನಾಗಾಗುತ್ತೆ ಕಡೆಯಲ್ಲಿ ಮಾಡಿದ್ರೆ ಪಲಾವು. ಈಗ ಒಂದು 3 ಪಲಾವ್ ಎಲೆ ಹಾಕಿದ್ದೀನಿ, 3 ಚಕ್ಕೆ ಹಾಕಿದ್ದೀನಿ, ಸ್ವಲ್ಪ ಆಯಿಲ್ ಹಾಕಿದ್ದೀನಿ, ಅದಕ್ಕೆ ಒಂದು ಚಕ್ರ ಮೊಗ್ಗು ಅಂತ ಬರ್ತೈತೆ ನೋಡಿ ಅದು ಹಾಕಿದ್ದೀನಿ, ಮತ್ತು ಸಾಯಿ ಜೀರಿಗೆ ಹಾಕಿದ್ದೀನಿ, ಮತ್ತು ಹಸಿಮೆಣ್ಸಿಕಾಯಿ ಒಂದು 4 ಹಾಕಿದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಪೂರ್ತಿ ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಲಿ. ಇದು ಪೂರ್ತಿ ಫ್ರೈ ಆದಮೇಲೆ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು. ಒಂದು ಈರುಳ್ಳಿ ಇದು ಕೂಡ ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಬೇಕು, ಹಂಗಾದರೆ ಚೆನ್ನಾಗಿರುತ್ತೆ. ನಮ್ಮ ಮನೆಗೆ ತರಕಾರಿ ತಂದಿದ್ದಿನ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ, ಅದು ನಮ್ಮ ಮನೆಯವರೇ ಮಾಡ್ತಾರೆ. ಸ್ವಲ್ಪ ತರಕಾರಿ ತೊಳೆಯೋದೆಲ್ಲ, ಅದಕ್ಕೆ ಉಪ್ಪು ಹಾಕಿ ನೀರು ಹಾಕಿ ಒಂದು 10 ನಿಮಿಷ ಬಿಟ್ಟು ಆದಮೇಲೆ ತರಕಾರಿ ತೊಳೆದು ಹಾಗೆ ಸ್ವಲ್ಪ ನೀರೆಲ್ಲ ಹೋಗೋವರೆಗೂ ಆದಮೇಲೆ ಫ್ರಿಜ್ಜಲ್ಲಿ ಜೋಡಿಸ್ತೀನಿ. ಈಗ ಅದು ಫ್ರೈ ಆಗಿದೆ ನೋಡಿ. ಫ್ರೈ ಆದಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ, ಟೊಮೊಟೊ ಕೂಡ 1-2 ಹಾಕ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆದಮೇಲೆ ಇದು ನಾನು ಕೊಬ್ಬರಿ ಸ್ವಲ್ಪ ಒಂದು 4 ಇಂಚು ಕೊಬ್ಬರಿ ತಗೊಂಡಿದ್ದೀನಿ, ಮತ್ತು 1 ಇಂಚು ಶುಂಠಿ ಮತ್ತು 1 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇಷ್ಟನ್ನು ಮಿಕ್ಸಿಗೆ ಹಾಕಿದ್ದೀನಿ. ಬರೀ ಶುಂಠಿ ಬೆಳ್ಳುಳ್ಳಿ ಅಂತ ಸ್ವಲ್ಪ ಜಾರ್ ದೊಡ್ಡದಿತ್ತು, ಮತ್ತು ಪೇಸ್ಟ್ ಕೂಡ ಯಾವುದು ಪೇಸ್ಟ್ ಹಾಕಿಲ್ಲಲ್ಲ, ಅದಕ್ಕೋಸ್ಕರ ಕೊಬ್ಬರಿನ ಪೇಸ್ಟ್ ಮಾಡಿ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ಸ್ವಲ್ಪನೇ ಒಂದು 4 ಇಂಚು ಅಷ್ಟೇ ತಗೊಂಡಿದ್ದೀನಿ ನಾನು, ಅದು ಪೇಸ್ಟ್ ಮಾಡಿ ರುಬ್ಬಿ ಹಾಕಿದ್ದೀನಿ. ಈಗ ಸೋಯಾ ಕೂಡ ಸ್ವಲ್ಪ ಜಾಸ್ತಿ ತಗೊಂಡಿದ್ದಲ್ಲ ಅವನ್ನ ಹಿಂಡಿ ಇದಕ್ಕೆ ಹಾಕ್ತಾಯಿದ್ದೀನಿ, ಅದೆಲ್ಲ ನೀರು ತೆಗೆದು. ಅದಕ್ಕೀಗ ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಧನಿಯಾ ಪೌಡರು, 1 ಸ್ಪೂನು ಖಾರದ ಪುಡಿ ಹಾಕ್ತಾಯಿದ್ದೀನಿ, 1.5 ಸ್ಪೂನ್ ಅಷ್ಟು ಹಾಕಿದ್ದೀನಿ ಖಾರದ ಪೌಡರು. ಮತ್ತು ಬಿರಿಯಾನಿ ಮಸಾಲ ಇದ್ದರೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಬಿರಿಯಾನಿ ಮಸಾಲ ಇದ್ದರೆ ಓಕೆ, ಬಿರಿಯಾನಿ ಮಸಾಲ ಇಲ್ಲ ಅಂದರೆ ಗರಂ ಮಸಾಲ ಹಾಕಿರೋ ನಡೆಯುತ್ತೆ. ಮತ್ತು ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗೋವರೆಗೂ. ಮಿಕ್ಸ್ ಆದಮೇಲೆ ಇದಕ್ಕೆ 1 ಬಟ್ಲಷ್ಟು ಮೊಸರು ಹಾಕ್ತಾಯಿದ್ದೀನಿ. ಈ ಮೊಸರು ಹಾಕಿ ಅದು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಪೂರ್ತಿ. ಈಗ ಮಿಕ್ಸ್ ಆಗಲಿ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ನಾವು 1:2 ಥರ ನೀರು ಹಾಕಬೇಕಾಗುತ್ತೆ. ನಾನು ಆಲ್ರೆಡಿ ಅಕ್ಕಿ ತೊಳೆದು ಒಂದು ಅರ್ಧ ಗಂಟೆ ಇದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂದಾಗೇ ಅಕ್ಕಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ನಾನು 4 ಲೋಟ ಅಕ್ಕಿ ತಗೊಂಡಿದ್ದೀನಿ ಅಂದರೆ 8 ಲೋಟ ನೀರು ಹಾಕಬೇಕಾಗುತ್ತೆ. 1 ಲೋಟ ತಗೊಂಡ್ರೆ 2 ಲೋಟ, 1:2 ಥರ ನಾವು ಅಕ್ಕಿ ಅನ್ನಕ್ಕೆ ಯಾವ ಥರ ಇಡ್ತೀವೋ ಅದೇ ಥರ ಪ್ರೊಸೀಜರಲ್ಲೇ ನಾವು 4 ಲೋಟ ಅಕ್ಕಿ ತಗೊಂಡ್ರೆ 8 ಲೋಟ ನೀರು ಇಟ್ಟಿದ್ದೀನಿ. ಈ ಥರ ಮೆಥಡಲ್ಲಿ ಮಾಡೋದ್ರಿಂದ ಅನ್ನ ಉದುದ್ರಾಗಿ ನೀಟಾಗಿ ಬರ್ತೈತೆ. ನಾವು 1:2 ಥರ ನಾವು ಎಷ್ಟು ಲೋಟ ಅಕ್ಕಿ ತಗೊಂಡಿರ್ತೀವೋ ಅದ್ರ ಡಬಲ್ ಹಾಕ್ಬಿಟ್ರೆ ಆಯಿತು, ಅನ್ನ ನೀಟಾಗಿ ಉದುರಾಗಿ ಚೆನ್ನಾಗಿ ಬರುತ್ತೆ. ಈಗ ಅದನ್ನೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಕೊತ್ತಂಬರಿ, ಇದು ಯಾವುದೂ ನಾನು ಪೇಸ್ಟ್ ಹಾಕಿಲ್ಲ, ಎಲ್ಲ ಪೌಡರೇ ಹಾಕಿರೋದ್ರಿಂದ ಕೊತ್ತಂಬರಿ ಕೂಡ ಹಾಗೆ 1 ಹಿಡಿ ಕೊತ್ತಂಬರಿ ಹಾಕ್ತಾಯಿದ್ದೀನಿ. 1 ಹಿಡಿ ಕೊತ್ತಂಬರಿಗೆ ಅರ್ಧ ಹಿಡಿ ಪುದೀನ ಇದ್ದರೆ ಹಾಕ್ಬೋದು, ಚೆನ್ನಾಗಿರುತ್ತೆ. ಪಲಾವ್ಗೆಲ್ಲ ಪುದೀನ ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ, ಅದಕ್ಕೋಸ್ಕರ ಪುದೀನ ಹಾಕ್ತಾರೆ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದನ್ನು ಕ್ಲೋಸ್ ಮಾಡೋಣ. ಇದು ಕ್ಲೋಸ್ ಮಾಡಿ ಇದು ಕುದಿಬೇಕು, ಇದು ಕುದಿಯೋವರೆಗೂ ಹಾಗೆ ಇಟ್ಟಿರೋಣ. ಕುದಿ ಬಂದಮೇಲೆ ಇದಕ್ಕೆ ಅಕ್ಕಿ ಹಾಕಬೇಕಾಗುತ್ತೆ. ನಾನು ಅಕ್ಕಿನ ಆಲ್ರೆಡಿ
ತೊಳೆದು ಅರ್ಧ ಗಂಟೆ ಮುಂದಾಗೆ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಅಕ್ಕಿ ಕೂಡ ನೆಂದಿದ್ದಾವೆ. ಈಗ ಇದನ್ನು ಓಪನ್ ಮಾಡಿ ನೋಡೋಣ. ಇದು ಕುದೀತಾ ಇದೆ ನೋಡಿ, ಪೂರ್ತಿ ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದಿ ಬಂದಮೇಲೆ ನಾವು ಅಕ್ಕಿನ ಇದಕ್ಕೆ ಸೇರಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಇದು ಕುದಿ ಬರ್ದಲ್ಲೇ ಮುಂದಾಗಿ ಅಕ್ಕಿ ಸೇರಿಸ್ಬಾರ್ದು, ಮೆತ್ತಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದು ಪೂರ್ತಿ ಕುದಿ ಬಂದಮೇಲೆ ಅಕ್ಕಿ ಸೇರಿಸ್ಬೇಕಾಗುತ್ತೆ. ಕುಕ್ಕರಲ್ಲಿ ಮಾಡೋದಕ್ಕಿಂತ ಈ ಥರ ಮಾಡೋದ್ರಲ್ಲಿ ತುಂಬ ಟೇಸ್ಟ್ ಇರುತ್ತೆ ಮತ್ತು ಚೆನ್ನಾಗಿರುತ್ತೆ. ಈಗ ಅಕ್ಕಿ ಸೇರಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ನಿಂಬು ಹಾಕ್ತಾಯಿದ್ದೀನಿ. ನಿಂಬು ಹಾಕೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ ಮತ್ತು ಅನ್ನ ಕೂಡ ಉದುರಾಗಿ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಈಗ ಮತ್ತೆ ಮಿಕ್ಸ್ ಮಾಡಿ ಮುಚ್ಚೋಣ. ಮುಚ್ಚಿ ನೋಡಿ ಯಾವ ಥರ ಆಗಿದೆ ಅಂತ ಒಂದೊಂದ್ಸರಿ ಓಪನ್ ಮಾಡಿ ಮತ್ತೆ ಮಿಕ್ಸ್ ಮಾಡೋಣ. ಒಂದು 10 ನಿಮಿಷ ಆದಮೇಲೆ ಮತ್ತೆ ಓಪನ್ ಮಾಡಿ ಈ ಥರ ಮಿಕ್ಸ್ ಮಾಡಿ ಮತ್ತೆ ಕ್ಲೋಸ್ ಮಾಡಬೇಕಾಗುತ್ತೆ. ಯಾಕಂದರೆ ಒಂದೇ ಸರಿ ಕ್ಲೋಸ್ ಮಾಡೋದ್ರಿಂದ ಇದು ಚೆನ್ನಾಗಿರೋದಿಲ್ಲ. ಅದಕ್ಕೆ ಅವಾಗವಾಗ ಒಂದು ಸರಿ 2 ಸರಿ ಮುಚ್ಚಿ ಓಪನ್ ಮಾಡಿ ತಿರುಗಿಬಿಟ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ ಒಂದು ಸರಿ ಓಪನ್ ಮಾಡಿದಾಗ ಆ ಥರ ಇತ್ತು, ಇನ್ನು ನೀರು ಜಾಸ್ತಿ ಇತ್ತು. ಈ ಸರಿ ಓಪನ್ ಮಾಡಿದಾಗ ನೀರೆಲ್ಲ ಪೂರ್ತಿ ಹಿಂಗೋಗ್ಬಿಟ್ಟಿದೆ ನೋಡಿ, ನೀರೆಲ್ಲ ಪೂರ್ತಿ ಹಿಂಗೋಗ್ಬಿಟ್ಟಿದೆ. ಇದು 3/4 ಭಾಗ ಅನ್ನ ರೆಡಿಯಾಗಿಬಿಟ್ಟಿದೆ. ಪಲಾವ್ 3/4 ಭಾಗ ಆದಮೇಲೆ ಇನ್ನು 1/4 ಭಾಗ ಇರುತ್ತಲ್ಲ, ಆವಾಗ ಮಾತ್ರ ನಾವು ಇದನ್ನು ಪಾತ್ರೆ ಕೆಳಗಿಳಿಸಿ ಕೆಳಗೆ ಒಂದು ಕಬ್ಬಿಣದ ಹಂಚಿಡಬೇಕು. ಕಬ್ಬಿಣದ ಹಂಚಿಟ್ಟು ಲೋ ಫ್ಲೇಮ್ ಮಾಡಬೇಕು, ಸಿಮ್ ಮಾಡಿಬಿಡ್ಬೇಕು. ಸಿಮ್ ಮಾಡಿ ಒಂದು 20 ನಿಮಿಷ ಹಾಗೇ ಬಿಡಬೇಕು. 3/4 ಭಾಗ ಬೆಂದಾದಮೇಲೆ ಈ ಥರ ಮಾಡಿಬಿಟ್ರೆ ಅನ್ನ ತುಂಬ ಚೆನ್ನಾಗಿ ಉದುರಾಗಿ ನೀಟಾಗಿ ಬರುತ್ತೆ. ಎಷ್ಟೊತ್ತಿಟ್ರೂ ಕೆಳಗೆ ಸಿಯೋದಿಲ್ಲ, ಏನಿಲ್ಲ, ಒತ್ತೋದಿಲ್ಲ, ನೀಟಾಗಿ ಅನ್ನ ಆಗಿರುತ್ತೆ. ನೋಡಿ ಈ ಥರ 3/4 ಭಾಗ ಬೆಂದಿದೆ ನೋಡಿ. ಈಗ ಈ ಥರ ಬೆಂದಿರುತ್ತಲ್ಲ, ಇನ್ನೇನು ಸ್ವಲ್ಪ ಹೊತ್ತು ಆಗುತ್ತೆ, ಇನ್ನೇನು ಅನ್ನ ಆಗುತ್ತೆ ಅನ್ಬೇಕಾದ್ರೆ ಈ ಥರ ಸಿಮ್ಮಲ್ಲಿಟ್ಟು ಕೆಳಗೊಂದು ಹಂಚಿಟ್ಬಿಟ್ಟು ಮೇಲೆ ಮುಚ್ಚಿಬಿಟ್ರೆ ನೋಡಿ ಪಲಾವ್ ರೆಡಿ ಆಗಿಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಆಗಿಬಿಟ್ಟಿದೆ. ನಿಮಗೆ ಬೇಕಾದ್ರೆ ಸ್ವಲ್ಪ 1-2 ಸರಿ ಓಪನ್ ಮಾಡಿ ಬೇಕಾದ್ರೆ ನೋಡ್ಬೋದು ನೀವು, ಹಂಗೇನಿಲ್ಲ. ಒಂದು 20 ಮಿನಿಟ್ಸ್ ಬೇಕು. 20 ಮಿನಿಟ್ಸ್ ಪೂರ್ತಿ ಸಿಮ್ಮಲ್ಲಿ ಬಿಟ್ಬಿಟ್ರೆ ಪಲಾವ್ ನಿಜವಾಗೂ ಸೂಪರಾಗಿರುತ್ತೆ. ನೀವು ಕುಕ್ಕರಲ್ಲಿ ಮಾಡ್ತಿರಲ್ಲ ಅದಕ್ಕಿಂತ ಟೇಸ್ಟಾಗಿ ಬಂದಿರುತ್ತೆ. ಈ ಥರ ಪಾತ್ರೆಯಲ್ಲಿ ಓಪನ್ನಾಗಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮದುವೆ ಮನೆಗೆ ಮತ್ತು ಹೋಟೆಲಲ್ಲಿ ಯಾವ್ದು ಕುಕ್ಕರಲ್ಲಿ ಮಾಡೋದಿಲ್ಲ, ಎಲ್ಲ ಕಡೆಯಲ್ಲಿ ಮಾಡೋದೆ, ಪಾತ್ರೆಯಲ್ಲೇ ಮಾಡೋದು. ಅದಕ್ಕೆ ಮತ್ತು ಮದುವೆ ಮನೆ ಊಟ ಚೆನ್ನಾಗಿರುತ್ತೆ ಮತ್ತು ಹೋಟ್ಲಾಗೆ ಊಟ ಚೆನ್ನಾಗಿರುತ್ತೆ ಅಂತ ಅನ್ನೋದು ಪಲಾವೆಲ್ಲ ಎಲ್ಲರೂ ಓಪನ್ನಾಗೆ ಮಾಡೋದು. ನೋಡಿ ಪಲಾವ್ ರೆಡಿ ಆಗಿಬಿಟ್ಟಿದೆ ನಂದು, ಸೋಯಾ ಪಲಾವು. ಈಗ ಅದಕ್ಕೆ ಮೊಸರು ಬಜ್ಜಿ ಮಾಡಿದ್ದೀನಿ. ಒಂದು ಸೋಯಾ ಕರಿ ಕೂಡ ಮಾಡಿದ್ದೀನಿ. ಸೋಯಾ ಕರಿ ತಿನ್ನೋರು ಸೋಯಾ ಕರಿ ತಿಂತಾರೆ, ಇಲ್ಲಾಂದರೆ ಮೊಸರು ಬಜ್ಜಿ ಬೇಕನ್ನೋರು ಮೊಸರು ಬಜ್ಜಿನೂ ಮಾಡಿಟ್ಬಿಟ್ರೆ ಅದು ಕೂಡ ತಿಂತಾರೆ. ಅದಕ್ಕೆ ಕ್ಯಾರೆಟು, ಸೌತೆಕಾಯಿ ಮತ್ತು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮೊಸರು ಹಾಕ್ಬಿಟ್ರೆ ಮೊಸರು ಬಜ್ಜಿ ರೆಡಿ ಆಗಿಬಿಡುತ್ತೆ. ನೋಡಿ ತುಂಬ ಚೆನ್ನಾಗಿದೆ. ಪ್ಲೀಸ್ ನನ್ನ ಚಾನಲ್ಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಪ್ಲೀಸ್. ಇನ್ನು ನಂದು ಹೊಸ ಚಾನಲ್ಲು, ನಾನು ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಹಿಂಸೆಪಟ್ಟು ನೋವುಪಟ್ಟು ನಾನು ಜೀವನದಲ್ಲಿ ಏನಾದರೂ ಒಂದು ಚೇಂಜ್ ಆಗಲೇಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಒಂದು ಸ್ಟೆಪ್ ಬೇರೆ ಕಡೆ ಇಕ್ತಾಯಿದ್ದೀನಿ. ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಸ್ಟೆಪ್ ಬೇರೆ ಥರ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಿ ನನಗೆ ಎನ್ಕರೇಜ್ ಮಾಡಿದರೆ ನನ್ನ ಜೀವನದಾಗೂ ಏನಾದರೂ ಒಂದು ಚೇಂಜಸ್ ಆದರೂ ಆಗುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಕೊಡಿ. ನಿಮ್ಮ ಲೈಕು ನನಗೆ ಸ್ಫೂರ್ತಿ ಆಗಿರುತ್ತೆ, ನಿಮ್ಮ ಕಮೆಂಟ್ಸು ನನಗೆ ಆಸರೆ ಆಗುತ್ತೆ. ನಿಮ್ಮ ಸಬ್ಸ್ಕ್ರೈಬ್ ನನ್ನ ಜೀವನನೇ ಚೇಂಜ್ ಆಗುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಲಾವ್ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ಚೆನ್ನಾಗಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಒಂದು ಸರಿ ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು. ನನ್ನ ರೆಸಿಪಿ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಸಿಂಪಲಾಗಿರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.